me, forever on fire. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ಗಳ ಜೊತೆಗೆ ಅನೇಕ ರೀತಿಯ ಮಾದರಿಗಳ ಮೂಲಕ ಹೆಜ್ಜೆ ಇಡ್ತಾ ಇದ್ದಾರೆ ಪೊಲೀಸರು. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಎನ್ಸಿಆರ್ಬಿ ಸಹಾಯವನ್ನು ಪಡೆದುಕೊಂಡಿದ್ದಾರೆ ನಮ್ಮ ರಾಜ್ಯದ ಪೊಲೀಸರು. ಆರೋಪಿಗಳ ಮೊಬೈಲ್ಗೆ ಸಂಬಂಧಿಸಿದಂತೆ 3 ವಿಧದಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. 3 ವಿಧದಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ನೋಡಿ, ಈ ಪ್ರಕರಣವನ್ನು ಆರಂಭದಿಂದಲೂ ನೋಡಿದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಮೇಲೆ ಪೊಲೀಸರು ಬಹಳ ದೊಡ್ಡ ಮಟ್ಟದ ಕಾನ್ಸಂಟ್ರೇಷನನ್ನು ನಾವು ನೋಡ್ತಾ ಇದ್ದೇವೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಎಲ್ಲಿಯೂ ಕೂಡ ಮಿಸ್ ಮಾಡದಂತೆ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಎವಿಡೆನ್ಸ್ಗಳನ್ನು ಜೋಡಿಸ್ತಾ ಹೋಗ್ತಾ ಇದ್ದಾರೆ. ಅದರ ಮೂಲಕವೇ ಕೇಸನ್ನು ಭಾಳ ಟೈಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಈಗ NCRBಯ ಸಹಾಯದೊಂದಿಗೆ 3 ವಿಧದ ರೀತಿಯಲ್ಲಿ ಅಪ್ರೋಚ್ ಆಗಿದ್ದಾರೆ, ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಹಾಗಾದ್ರೆ NCRBಯ ಸಹಾಯದಿಂದ ಯಾವೆಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಲಾಗಿದೆ, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಯಾವ ರೀತಿ ಮುಂದುವರಿಸಲಾಗ್ತಾ ಇದೆ ಅಂತ ನೋಡೋದಾದರೆ CDR, IPDR ಹಾಗೂ CAP ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. CDR ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಅಥವಾ ರೆಕಾರ್ಡ್. ಕಾಲ್ ಡೀಟೇಲ್ಸ್ ರಿಪೋರ್ಟ್ ಮೂಲಕವೂ ಕೂಡ ತನಿಖೆಯನ್ನು ಬಹಳ ಚುರುಕಾಗಿ ತೆಗೆದುಕೊಂಡಿದ್ದಾರೆ. ಆರೋಪಿಗಳು ಕರೆ ಮಾಡಿರುವ ವಿವರವನ್ನು ಕಂಪ್ಲೀಟಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಮೊಬೈಲ್ನಿಂದ ಯಾರಿಂದ ಯಾರಿಗೆ ಕರೆ ಹೋಗಿದೆ, ಎಷ್ಟೊತ್ತು ಮಾತನಾಡಿದ್ದಾರೆ. ನೋಡಿ, ಇಡೀ ಪ್ರಕರಣ ಇದೆಯಲ್ಲ, ಅನೇಕ ಆರೋಪಿಗಳಿದ್ದಾರೆ. ಒಂದು ಚೈನ್ ಲಿಂಕ್, ಅದು ಒಂದು ಕೊಲೆ ಆಗಿದೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಯಾರೋ ಒಬ್ಬರಿಗೆ ಫೋನ್ ಮಾಡಿರ್ತಾರೆ, ತಕ್ಷಣಕ್ಕೆ ಇನ್ನೊಬ್ಬರು ಫೋನ್ ಮಾಡಿರ್ತಾರೆ. ಅದು ಸಂಪೂರ್ಣವಾಗಿ ಎಷ್ಟು ಜನ ಆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಫೋನ್ ಮಾಡಿರುವಂಥ ಸಂದರ್ಭದಲ್ಲಿ ಯಾರು ಯಾವ ಲೊಕೇಶನ್ನಲ್ಲಿದ್ದರು ಅನ್ನೋದು ಕೂಡ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಪಟ್ಟಣಗೆರೆಯ ಶೆಡ್ನಿಂದ ಎಷ್ಟು ಫೋನ್ ಹೋಗಿದ್ದಾವೆ, ಪಟ್ಟಣಗೆರೆ ಶೆಡ್ನಿಂದ ಯಾರ ಜೊತೆ ಮಾತನಾಡಿದ್ದಾರೆ, ಆ ಸಂದರ್ಭದಲ್ಲಿ ಯಾರು ಎಲ್ಲಿದ್ದರು ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾರ ಜೊತೆ ಎಷ್ಟು ಸಲ ಫೋನ್ ಮಾಡಿದ್ದಾರೆ, ಎಷ್ಟು ಔಟ್ ಗೋಯಿಂಗ್ ಏನು, ಎಷ್ಟು ಇನ್ಕಮಿಂಗ್ ಏನು, ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಲಾಗಿದೆ CDR ಮೂಲಕ. CDR ಕಾಲ್ ಡೀಟೇಲ್ಸ್ ರಿಪೋರ್ಟ್ ಮೂಲಕ. ಇನ್ನು IPDR ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ಸ್ ರೆಕಾರ್ಡ್. ಮೊಬೈಲ್ನಲ್ಲಿ ಇಂಟರ್ನೆಟ್ ಬಳಸಿರುವಂಥ ಸಮಯದ ಮಾಹಿತಿ ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾವ ವೆಬ್ಸೈಟ್ ಅಥವಾ ಆ್ಯಪನ್ನು ಬಳಸಲಾಗಿದೆ, ಈಗ ಹೇಳಿ ಕೇಳಿ ಅನೇಕ ಆ್ಯಪ್ಗಳಿದ್ದಾವೆ, ಯಾವೆಲ್ಲ ಆ್ಯಪ್ಗಳನ್ನು ಬಳಸಲಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ IPDRನ ಮೂಲಕ. ಇನ್ನೊಂದು ಕಡೆ CAP ಅಂದರೆ CAP ಅಂತ ಹೇಳಿದ್ರೆ ಸೆಂಟ್ರಲೈಸ್ಡ್ ಆಕ್ಸಿಸ್ ಪೋರ್ಟಲ್ ಅಂತ ಹೇಳಿ. ಇದು NCRBಯಿಂದ ನಿರ್ವಹಣೆಗೊಳಪಡುವಂಥ ಪೋರ್ಟಲ್. ಇದು ಮೊಬೈಲ್ನಲ್ಲಿ ಸಂಪೂರ್ಣ ಪ್ರಕ್ರಿಯೆಗಳ ಮಾಹಿತಿ ನೀಡುತ್ತೆ. ಆ ಮೊಬೈಲ್ನ ಯಾವ ಕಾಲ್ ಮಾಡಲಾಗಿತ್ತು, ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಕೆಲವರು, ಇಲ್ಲ ವಾಟ್ಸಪ್ ಕಾಲ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅನೇಕರು ವಾಟ್ಸಪ್ ಕಾಲ್ ಮೂಲಕನೇ ಮಾಡ್ತಾರೆ. ಕೆಲವಷ್ಟು ಗೌಪ್ಯ ವಿಚಾರವನ್ನು ಬಳಸಿಕೊಳ್ಳಬೇಕು ಅಂತ ಹೇಳಿ, ಗೌಪ್ಯ ವಿಚಾರವನ್ನು ಮಾತಾಡಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಕಾಲಿಗ ಅದೊಂದು ತಂತ್ರ ಆಗಿದೆ. ಅದು ಕೂಡ ಇಲ್ಲಿ ಮಾಹಿತಿ ಸಿಗಾಕೊಳ್ಳುತ್ತೆ. ದೇಶದ ಯಾವುದೇ ನಾಗರಿಕನ ಮೊಬೈಲ್ ಮಾಹಿತಿ ಕೂಡ ಇಲ್ಲಿ ಸಂಗ್ರಹಿಸಬೇಕಾಗುತ್ತೆ. ಸೊ ಹೀಗಾಗಿ NCRB ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ, ಟೆಕ್ನಿಕಲ್ ಎವಿಡೆನ್ಸ್ಗಳ ಮೂಲಕ. ಹೀಗಾಗಿ ಫೋನ್ ಮಾಡಿರುವಂಥವರು ಎಷ್ಟು ಜನ, ಯಾರಿಗೆ ಫೋನ್ ಮಾಡಿದ್ರು, ಎಷ್ಟೊತ್ತು ಮಾತಾಡಿದ್ರು, ಫೋಟೋಸ್ ಏನಾದ್ರು ಕಳಿಸ್ಕೊಂಡ್ರ, ಡೇಟಾ ಏನಾದ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರ, ಅವರ ಮಧ್ಯೆ ನಡೆದಿರುವಂಥ ಮಾತುಕತೆಯ ಸಂಭಾಷಣೆಯ ಅವಧಿ ಎಷ್ಟಾಗಿತ್ತು, ಯಾವ ಟೈಮ್ಗೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಒಂದು ಸೈಕಲ್, ಇದು ಹೇಳ್ತಾ ಇದ್ವಲ್ಲ, ಒಂದು ಲಿಂಕ್. ಇದು ಯಾರು ಎಷ್ಟೊತ್ತಿಗೆ ಹೇಗೆ ಯಾರಿಗೆಲ್ಲ ಮಾತನಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಪವಿತ್ರ ದರ್ಶನ್ಗೆ ಏನು ಮಾತಾಡಿದ್ರು, ದರ್ಶನ್ ಇನ್ನೊಬ್ರಿಗೆ ಯಾರೇನು ಎಷ್ಟೊತ್ತಿಗೆ ಮಾತಾಡಿದ್ರು, ಅವ್ರು ಮತ್ತೆ ಯಾರಿಗೆ ಮಾತಾಡಿದ್ರು. ನೋಡಿ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಬಂದಾಗಿನಿಂದ ಹಿಡಿದು ಸಂಪೂರ್ಣ ಆತನ ಶವವನ್ನು ಬೇರೆ ಎಲ್ಲೋ ಬಿಸಾಕಿ ಆನಂತರದಲ್ಲಿ ಆ ಪ್ರಕರಣವನ್ನು ಮುಚ್ಚಿ ಹಾಕುವ ಯತ್ನ ಮಾಡಿದ್ರಲ್ಲ, ಆ ಸಂಪೂರ್ಣ ವಿವರವನ್ನು ಕೂಡ NCRBಯ ಸಹಾಯದೊಂದಿಗೆ ಪಡೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆಯೂ ಕೂಡ ಯಾರಿಗೆ ಮಾತನಾಡಿದ್ರು, ಯಾರ ಬಳಿ ಎಷ್ಟು ಹಣವನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿದರು, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದು ಕೂಡ
ಗೊತ್ತಾಗುತ್ತೆ. ಆ ಎಲ್ಲ ವಿವರಗಳನ್ನು ಪಡೆದುಕೊಂಡು ಟೆಕ್ನಿಕಲ್ ಎವಿಡೆನ್ಸ್ಗಳ ಮೂಲಕ ಅತ್ಯಂತ ಸ್ಟ್ರಾಂಗ್ ಆಗಿ ನಮ್ಮ ಕರ್ನಾಟಕ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆ ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋರಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ NCRBಯ ಸಹಾಯ ಇದೆಯಲ್ಲ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಮೊದಲ ದಿನದಿಂದಲೂ ಕೂಡ ಅತ್ಯಂತ ಸ್ಟ್ರಾಂಗ್ ಆಗಿ ಮೂವ್ ಮಾಡ್ತಾ ಇದ್ದಾರೆ. ಇದೀಗ ಈ ಎಲ್ಲ NCRBಯ ಸಹಾಯ ಇದೆಯಲ್ಲ, ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಯಾವ ರೀತಿ ಗಟ್ಟಿಗೊಳಿಸುತ್ತೆ ಇದು ಅಂತ? ದಶರಥ್, ಏನು ಈಗಾಗಲೇ ಪೊಲೀಸರು 17 ಜನ ಆರೋಪಿಗಳನ್ನು ಬಂದ ಬಳಿಕ ಒಂದಿಷ್ಟು ಸಾಕ್ಷಿಗಳನ್ನ, ಅಂದ್ರೆ ಫಿಸಿಕಲಿ ಏನೋ ಒಂದು ಸಾಕ್ಷ್ಯಗಳನ್ನ ಕೊಡ್ತಾರೆ, ಅದು ಅವ್ರ ಹೇಳಿಕೆಗಳಿರ್ಬೋದು ತೆಗೆದುಕೊಂಡಿದ್ರು ಒಂದು ಕಡೆ. ಆದ್ರೆ ಆ ಸಾಕ್ಷ್ಯಗಳು ಯಾವಾಗ ಬೇಕಾದ್ರೂ ಹಾಸ್ಟೆಲ್ ಆಗ್ಬೋದು. ಈ ಕಾರಣಕ್ಕಾಗಿ ಸೊ ಇವರು ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿರುತ್ತೆ ಅದನ್ನ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಅತಿ ಹೆಚ್ಚು ಗಟ್ಟಿಗೊಳಿಸುವಂತದ್ದು. ಇಲ್ಲೂ ಕೂಡ ಪೊಲೀಸರು ಅದೇ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಡೀ ಪ್ರಕರಣದಲ್ಲಿ ಯಾರು ನಾಳೆ ದಿನ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿಯನ್ನ ಹೇಳದೇನೂ ಕೂಡ ಇರ್ಬೋದು. ಇಂತಹ ಸಂದರ್ಭದಲ್ಲಿ ಬೇಕಾಗಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಏನ್ ಹೇಳ್ತೀವಿ, ಸಾಂದರ್ಭಿಕ ಸಾಕ್ಷಿಗಳು, CC ಕ್ಯಾಮೆರಾ ಇರ್ಬೋದು, ಮೊಬೈಲ್ ನಲ್ಲಿ ಮಾಡಿದಂತ ವಿಡಿಯೋಗಳು ಇರ್ಬೋದು, CDR ಇರ್ಬೋದು, ಅದ್ರ ಜೊತೆಗೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಏನಿದೆ ಅದರ ಮುಖಾಂತರ ಕೂಡ ಇವರು ಒಂದಿಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಾ ಇರ್ಬೋದು. ಈ ಸಿಮ್ ಕಾರ್ಡ್ಗಳನ್ನ ಆಕ್ಸೆಸ್ ಮಾಡುವಂತದ್ದು, ಮತ್ತೆ ಮೊಬೈಲ್ಗಳಲ್ಲಿ ಯಾವ್ಯಾವ ಮೊಬೈಲ್ ನಲ್ಲಿ ಎಷ್ಟು ಇವರು ಡೇಟಾಗಳನ್ನ ಯೂಸ್ ಮಾಡಿದ್ದಾರೆ, ಸೊ ಯಾವ ಸಂದರ್ಭದಲ್ಲಿ ಯಾವ ಆಪ್ ಗಳನ್ನ ಬಳಸಿದ್ದಾರೆ, ಈ ರೀತಿಯಾಗಿ ಟೆಕ್ನಿಕಲ್ ಆಗಿ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸ್ತಾ ಇರುವಂತದ್ದು. ಇದರಿಂದ ಏನಾಗುತ್ತೆ, ಇಡೀ ಪ್ರಕರಣದಲ್ಲಿ ಇವರು ಎಲ್ಲೇ ಕೂಡ ಪ್ರಕರಣದಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಒಳಗಾಗಿ ಈ ಎಲ್ಲ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ತಾಂತ್ರಿಕವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇದಾದ ನಂತರ ಏನಾದ್ರೂ ಈ ಸಮಯದ ಅವಧಿ ಏನಿರುತ್ತೆ 3 ತಿಂಗಳು, ಅದ್ರೊಳಗೆ ಹಾಕ್ಲಿಕ್ಕೆ ಆಗಲಿಲ್ಲ